ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷಭರೋಗಿಣಂ ನಿಧಿ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೀಜ ಮಾಸಸ್ಯೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ. ಇವತ್ತಿನ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರೆ ಚಿತ್ತಾ ನಕ್ಷತ್ರೆ. ಇವತ್ತಿನ ವಿಶೇಷ ಬ್ರಹ್ಮಚಾರಿಣಿ ಆರಾಧನೆ. ನವರಾತ್ರಿಯಲ್ಲಿ ಬ್ರಹ್ಮಚಾರಿಣಿ ಆರಾಧನೆಯ ದಿವಸವಾಗಿರುತ್ತೆ. ಅಮ್ಮನವರ ಆಶೀರ್ವಾದ ಸಮಸ್ತ ಪ್ರಜೆಗಳಿಗೆ ದೊರಕಲಿ. ಶುಕ್ರವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳ ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷಲಗ್ನದವರಿಗೆ ಮನೆಯ ಒಳಗಡೆ ಮತ್ತು ಹೊರಗಡೆ ಶಾಂತಿ ನೆಮ್ಮದಿಯ ವಾತಾವರಣಗಳು ಕೂಡ ವಿಶೇಷವಾಗಿ ಲಭಿಸುವಂತಹ ಶುಭ ದಿವಸ. ಸಣ್ಣ ಪುಟ್ಟ ಅನಾರೋಗ್ಯದಿಂದ ಇದ್ದಂಥವರಿಗೆ ಎಲ್ಲ ನಿವಾರಣೆಗೆ ಆರೋಗ್ಯಕರವಾದಂತಹ ದಿನವನ್ನು ನೋಡುವಂತಹ ಶುಭ ಕಾಲ. ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸರಾಗವಾಗಿ ದಿನನಿತ್ಯದಲ್ಲಿ ಕಳೆಯುವಂತಹ ಶುಭ ಕಾಲವಾಗಿರುತ್ತೆ. ಮತ್ತು ಖರ್ಚು ಕಡಿಮೆ, ಆದಾಯದ ಮೂಲ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಮೇಷರಾಶಿಯವರಿಗೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆಪ್ತ ಸ್ನೇಹಿತರೊಂದಿಗೆ ಇದ್ದಂತಹ ಮನಸ್ತಾಪಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಅಥವಾ ಮನಸ್ತಾಪ ಉಂಟಾಗುವ ದಿನಮಾನವಾಗಿರುತ್ತೆ. ಕೆಲವು ಸಂದರ್ಭ ಸಂಹಿಮೆಗಳನ್ನು ನೋಡಿ ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡ್ಕೋಬೇಕಾಗುತ್ತೆ. ಇಲ್ಲವಾದರೆ ತುಂಬ ಮನಸ್ತಾಪಗಳಿಗೆ ಘಾಸಿ ಮಾಡ್ಕೊತೀರಾ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ನಿಧಾನವಾಗುವಂತಹ ಸಂದರ್ಭಗಳು, ಜೊತೆಗೆ ಬಂಧು ಬಾಂಧವರಿಗಿದ್ದಂತಹ ವೈಮನಸ್ಸುಗಳು ಮತ್ತೆ ಅಷ್ಟು ಉಲ್ಬಣವಾಗುವಂತಹ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಮಾತು ಅನಂಗಳಂ ನರಿತು, ಮಾತುಗಳ ಮೇಲೆ ತುಂಬ ಹಿಡಿತದಲ್ಲಿರುವಂತಹ ದಿನಮಾನವಾಗಿರ್ತಿಲ್ಲ ಅಂದ್ರೆ ನಿಮಗೆ ಇದೇ ಮುಳುವಾಗುವಂತಹ ಸಾಧ್ಯತೆಗಳಾಗುತ್ತೆ. ಎಚ್ಚರಿಕೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ನೂತನ ವಸ್ತುಗಳ ಖರೀದಿಸುವ ಯೋಗ. ಸ್ತ್ರೀಯರ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ. ಮಹಿಳಾ ಉದ್ಯೋಗ ಆಕಾಂಕ್ಷಿಗಳಿಗೆ, ಯಾರು ಎಜುಕೇಶನ್ ಮಾಡಿಕೊಂಡು ಹೆಣ್ಣು ಮಕ್ಕಳು ಕಾಯ್ತಾ ಇರ್ತಿರೋ ಆಕಾಂಕ್ಷಿಗಳಿಗೆ ನಿರೀಕ್ಷಿತ ಉದ್ಯೋಗಗಳು ದೊರಕುವ ಸಾಧ್ಯತೆಗಳಿದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಕ್ರೋಢೀಕರಣ ಮಾಡುವಂತಹ ಶುಭ ದಿವಸ, ಕೂಡಿಡುವಂತಹ ಶುಭ ದಿವಸ. ನೀವು ಖರ್ಚು ಕಡಿಮೆ ಮಾಡುವಂತಹ ಶುಭ ದಿವಸ ಅಂತ ಅನ್ಕೋಬಹುದು. ಮಿಥುನ ಲಗ್ನದವರಿಗೆ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಬೇಕು. ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಅಮ್ಮನವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ನೀವು ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳು ಕೂಡ ವಿಶೇಷವಾಗಿ ಲಭಿಸುತ್ತೆ. ಮಾನಸಿಕ ಹಿಂಸೆ ಯಾತನೆಗಳು ಇದ್ದಂಥವರಿಗೆ ಒಂದಷ್ಟು, ಯಾರು ಒಳಗಾಗಿರ್ತೀರಿ ಹಿಂಸೆ ಯಾತನೆ ಪೀಠಗಳಿಗೆ ಒಳಗಾಗಿರ್ತೀರಿ, ಅವ್ರಿಗೊಂದಷ್ಟು ಹೊರಗಡೆ ಬರುವಂತಹ ಶುಭ ಸಂದರ್ಭಗಳು, ಎಲ್ಲ ಬಿಟ್ಟು ನೆಮ್ಮದಿಯಾಗಿರುವಂತಹ ಶುಭ ಸಂದರ್ಭಗಳು. ಬಂಧು ಬಾಂಧವರಿಗಿದ್ದಂಥ ವೈಮನಸ್ಸುಗಳು ಒಂದಷ್ಟು ಸಣ್ಣ ಕರೆಕ್ಷನ್ಸ್ಗಳೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ವಿಶ್ವಾಸದಲ್ಲಿರುವಂತಹ ಕಾಲವನ್ನು ನೀವು ನೋಡಬೇಕು. ಇಲ್ಲವಾದರೆ ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ತಾಪತ್ರೆಗಳಿದ್ರೆ, ವ್ಯಾಪಾರದಲ್ಲಿ ಒಂದಷ್ಟು ವ್ಯವಸ್ಥೆಗಳೆಲ್ಲ ಹದಗೆಟ್ಟೋಗಿದ್ರೆ ಲಾಭದಲ್ಲಿರುವಂಥ ಶುಭ ದಿವಸವಾಗಿರುತ್ತೆ. ನಿಮ್ಮ ಕೆಲಸ ನಿಮ್ಮ ಮಾತಿನ ಮೇಲೆ ನಿಂತಿರುತ್ತೆ ಇವತ್ತಿನ ಆದಾಯದ ಫಲಗಳು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇಂದು ನೀವು ಜೀವನದಲ್ಲಿ ಬಹಳ ಏರಿಳಿತಗಳನ್ನು ನೋಡುವಂತಹ ದಿನಮಾನ. ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು ಕಡಿಮೆಯಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಮನಸ್ಸು ಸುಖ ಶಾಂತಿ ನೆಮ್ಮದಿಯ ಕಡೆಗೆ ಪ್ರಾಪ್ತಿಯಾಗಿರುವಂತಹ ಕಡೆಗೆ ನೀವು ಹೋಗುವಂತಹ ಶುಭ ಕಾಲವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನಡೆದಂತಹ ಅಹಿತರ ಘಟನೆಗಳು ಯಾವುದಾದರೂ ಇದ್ರೆ ಅದೆಲ್ಲ ತಲೆಯಿಂದ ತೆಗೆದುಹಾಕಿ ನೆಮ್ಮದಿಯ ವಾತಾವರಣ ನೋಡಬಹುದು.
ಕೆಲವೊಂದು ರಂಗಕರ್ಮಿಗಳಿಗೆ, ಸಿನಿಮಾ ಕಲಾವಿದರುಗಳಿಗೆ ಒಂದಿಷ್ಟು ಉತ್ಸಾಹದಲ್ಲಿ ಒಂದಷ್ಟು ಅವಕಾಶಗಳು ಸಿಗುವ ಶುಭ ಸೂಚನೆಗಳಿರುತ್ತೆ. ಸಿಂಹರಾಶಿ, ಸಿಂಹ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ದಾಂಪತ್ಯದಲ್ಲಿ ವಿರಸಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಒಂದಷ್ಟು ಸಣ್ಣ ಸಣ್ಣ ಜಗಳಗಳು, ಒಂದಷ್ಟು ಗಲಾಟೆಗಳು, ಮನಸ್ತಾಪಗಳು ಇವತ್ತಿನ ಜಾಸ್ತಿ ಉಲ್ಬಣ ಆಗುವಂತ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಸದಸ್ಯರೊಂದಿಗೆ ಒಂದಷ್ಟು ಹೊಂದಾಣಿಕೆಗಳಿಂದ ತೃಪ್ತಿಯಾಗಿರುವಂಥದ್ದು. ನೀವೇನಾದ್ರು ವಿಭಿನ್ನವಾಗಿ ನಡ್ಕೊಂಡ್ರಿ ಅಲ್ಲೂ ಸಮಸ್ಯೆಗಳೇ. ಹಣಕಾಸು ವಿಚಾರದಲ್ಲಿ ಒಂದಷ್ಟು ಮುಗ್ಗರಿಸುವಂತ ಸಾಧ್ಯತೆಗಳು. ಯಾರನ್ನು ನಂಬ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂತಹ, ಯಾರನ್ನು ನಂಬ್ಕೊಂಡು ದುಡ್ಡು ಕೊಡ್ತೀನಿ ಅಂತನ್ನಂಥದ್ದು ತುಂಬಾ ಅಪಾಯಕರವಾದಂತಹ ದಿನ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಹೊಸ ನೂತನ ಕೆಲಸಗಳಿಗೆ ಇದು ಶುಭ ಕಾಲ ಅಲ್ಲ, ಎಚ್ಚರಿಕೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಲಯ ದರ್ಶನ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅತ್ಯಂತ ಆತ್ಮೀಯರೊಂದಿಗೆ ಇದ್ದಂತಹ ಬಾಲ್ಯ ಸ್ನೇಹಿತರೊಂದಿಗೆ ಕೆಲವೊಂದಷ್ಟು ವಿರಸಗಳು, ಕೆಲವೊಂದಷ್ಟು ಜಗಳಗಳು, ಕೆಲವೊಂದಷ್ಟು ಕಾರ್ಯಗಳಲ್ಲಿ ಹಿನ್ನಡೆ, ಮಿತ್ರತ್ವದಲ್ಲಿ ಶತ್ರುತ್ವಗಳನ್ನು ಮಾಡಿಕೊಳ್ಳುವಂತಹ ಕಾಲವಾಗಿರುತ್ತೆ. ತುಲಾರಾಶಿಯವರಿಗೆ ಕೆಲವೊಂದಷ್ಟು ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡುವಂತಹ ಕಾಲ. ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣಗಳಿದ್ರೂ ಅವರ ಜೊತೆಗೂ ವಿರೋಧ ಮಾಡಿಕೊಳ್ಳುವಂತಹ ಕಾಲವಾಗಿರುತ್ತೆ. ಆರೋಗ್ಯದ ಕಡೆ ಎಚ್ಚರಿಕೆ ಇರಲಿ. ತುಲಾರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳಿಗೆ ಶುಭ ಕಾಲ ಅಲ್ಲ. ರೈತಾಪಿ ವರ್ಗದವರಿಗೆ ವಿಶಿಷ್ಟ ಧನ ಲಾಭವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಬೇರ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆಗಳಿರುತ್ತೆ. ಇಂಪಾರ್ಟೆಂಟ್ ಕೆಲಸ, ನೀವು ಅಲ್ಲಿಗೆ ಹೋದ ತಕ್ಷಣ ಅಡೆತಡೆಗಳಾಗುವಂಥದ್ದು, ಒಂದಷ್ಟು ಮುಂದೆ ಹೋಗುವಂಥದ್ದು. ಸಾಂಸಾರಿಕ ಜೀವನದಲ್ಲಿ ಒಂದಷ್ಟು ಏರಿಳಿತಗಳು ಅದಿದ್ದಿದ್ದೆ. ಕುಟುಂಬದಲ್ಲಿ ಒಂದಷ್ಟು ಏರಿಳಿತ, ಅದನ್ನು ನೀವು ಜಾಸ್ತಿ ಗ್ಯಾಪ್ ಕೊಟ್ಟು ಜಾಸ್ತಿ ವಿಚಾರಗಳನ್ನು ಹೇಳ್ಕೊಂಡು ಹೋಗ್ಬೇಡಿ. ಜೊತೆಗೆ ಮಾನಸಿಕವಾಗಿ ಬಹಳಷ್ಟು ಕುಗ್ಗಂಥದ್ದು. ಹೊರಗಡೆ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ತುಂಬಾ ಉತ್ಸಾಹದಲ್ಲಿದ್ದೀನಿ, ಮನಸ್ಸಿನಲ್ಲೇ ಕುಗ್ಗಂಥದ್ದು. ಮನಸ್ಸು ಖುಷಿಯಾಗಿದ್ರೆ ಮುಖದಲ್ಲಿ ನಗು ಬರುವಂಥದ್ದು. ಹಾಗಾಗಿ ಎಚ್ಚರಿಕೆ ಇದ್ದೀರಿ. ಬಂಧು ಮಿತ್ರರಲ್ಲಿ ಒಂದಷ್ಟು ವಿರೋಧಗಳ ಅಭ್ಯಾಸ ಉಂಟಾಗಲಿದೆ. ನಿಮ್ಮನ್ನೆಲ್ಲರೂ ದೂಷಣೆ ಮಾಡುವಂತಹ ಕಾಲವಾಗಿರುತ್ತೆ. ಹಾಗಾಗಿ ನಿಮ್ಮ ವಿಚಾರದಲ್ಲಿ ಕೆಲವೊಂದಷ್ಟು ಪ್ರಗತಿಗಳು ಈ ದಿವಸದಲ್ಲಿ ಕಂಡು ಬರೋದಿಲ್ಲ. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಧೈರ್ಯ ಸಂಹತ ಮುಖ್ಯ ಪ್ರಾಣರ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಕೆಲವೊಂದು ಸಗಾದೆಗಳು ಹೆಚ್ಚಾಗಬಹುದು. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆ, ತಾಪತ್ರಯಗಳು ಕೂಡ ಉಂಟಾಗಲಿದೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಬಹುದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಮಸ್ಯೆಗಳು ಹೆಚ್ಚಾಗಂಥದ್ದು, ಎಚ್ಚರಿಕೆಯಿಂದ ಇರತಕ್ಕದ್ದು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಯಾವುದನ್ನು ಗೌಪ್ಯತೆ ಕಾಪಾಡಿ, ಹೊರಗಡೆ ಯಾವುದನ್ನು ಹೇಳುವಂತ ಅವಶ್ಯಕತೆಗಳೇ ಇರಲ್ಲ. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನೀವು ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ಬಾಂಧವ್ಯ ವೃದ್ಧಿಯಾಗಿ ಆಪ್ತ ಸ್ನೇಹಿತರೊಂದಿಗೆ ಇದ್ದಂತಹ ಒಂದಷ್ಟು ವೈಮನಸ್ಸು ದೂರವಾಗುವಂತಹ ಶುಭ ಕಾಲ. ವೈವಾಹಿಕ ವಿಚಾರಗಳಿಗೆ ಮಾತುಕತೆಗಳು ನಡೆಯುವಂತಹ, ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಒಂದಷ್ಟು ಸ್ಥಾಪನೆ ಮಾಡುವಂತಹ ಶುಭ ಕಾಲವಾಗಿರುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ಶುಭ ಕಾರ್ಯಗಳಿಗೆ ನೀವನ್ನ ಇನ್ವೈಟ್ ಮಾಡಿರ್ತಾರೆ, ನೀವು ಪಾಲ್ಗೊಳ್ಳುವಂತ ಶುಭ ಕಾಲವಾಗಿರುತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಸಣ್ಣ ಸಣ್ಣ ಕಿರುಕುಳಗಳು ತಕ್ಕ ಮಟ್ಟಿಗೆ ನಿವಾರಣೆಗಳಾಗಿರುತ್ತೆ. ಒಂದಷ್ಟು ಒತ್ತಡಗಳು, ಮೇಲಧಿಕಾರಿಗಳಿಂದ ಒಂದಷ್ಟು ಮಾತುಗಳು ಎಲ್ಲ ದೂರವಾಗುವಂತಹ ಶುಭ ಕಾಲ. ಮಕರ ರಾಶಿ, ಮಕರ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ
ಕುಂಭರಾಶಿ. ಕುಂಭರಾಶಿಯವರಿಗೆ ನೇತ್ರ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಕಾಯಿಲೆಗಳು, ನೇತ್ರ ಸಂಬಂಧಪಟ್ಟಂತಹ ದೃಷ್ಟಿ ದೋಷಗಳಿದ್ರೆ ಅವರಿಗೆ ಒಂದಷ್ಟು ಅದು ತೊಂದರೆಗಳಾಗಿದ್ರೆ ಒಂದಷ್ಟು ದೂರವಾಗುವಂತಹ ಸಂದರ್ಭಗಳು, ಆಪ್ತರಿಗಿದ್ದಂಥ ಮನಸ್ತಾಪಗಳು, ಮಾನಸಿಕ ಸ್ಥಿತಿಯಲ್ಲಿದ್ದಂಥ ಕಿರುಕುಳಗಳು, ಒಂದಷ್ಟು ಕಿರಿಕಿರಿ ವಾತಾವರಣ, ಯಾರೇ ಇರಲಿ ನೋಡಿ ಇಷ್ಟು ಚೆನ್ನಾಗಿದ್ದೆ ಸ್ನೇಹಿತ ಹಿಂಗ್ ಮಾಡ್ಕೊಂಡ, ನಂಗೆ ಹಿಂಗಂದ, ನಾನು ಈಗಂದೆ ಅಂತ ಕೆಲವೊಂದಷ್ಟುಗಳಿದ್ರೆ ಅವೆಲ್ಲ ದೂರವಾಗುವಂತಹ ವಾತಾವರಣ. 6ಕ್ಕೂ ಏರದೆ 3ಕ್ಕೂ ಇಳಿಯದಂತೆ ಸಾಧಾರಣ ದಿನಮಾನವನ್ನು ಸಹ ನೋಡುವಂತಹ ಕುಂಭರಾಶಿ ಲಗ್ನದವರಿಗಿದೆ. ಕುಂಭರಾಶಿ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ, ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕೂಡ ಕಾಣಬಹುದು. ನಂಬಿದವರಿಂದ ಕೆಲವೊಂದಷ್ಟು ಕೆಲಸ ಕಾರ್ಯಗಳು ಉತ್ತಮವಾಗಿ ಸಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಅತ್ಯುತ್ತಮವಾದಂತಹ ಧನ ಲಾಭವನ್ನು ಸಹ ನೋಡಲಿದ್ದೀರಿ. ಮೀನರಾಶಿಯವರಿಗೆ ಇವತ್ತಿನ ದಿನಮಾನದಲ್ಲಿ ನೂತನ ಕೆಲಸಗಳಿಗೆ, ಹೊಸ ಕೆಲಸಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಕೈ ಬದಲಾವಣೆ ಮಾಡುವಂಥವರಿಗೆ, ಮಧ್ಯವರ್ತಿಗಳಿಗೆ ಶುಭ ಕಾಲ ಅಂತಲೇ ಹೇಳಬಹುದು. ದ್ವಿಗುಣ ಲಾಭ ಅಂತಲೂ ಹೇಳಬಹುದು. ವ್ಯವಸ್ಥಾನ ಅಂತ ಹೇಳ್ತೀವಿ, ವ್ಯವಹಾರ ವ್ಯವಸ್ಥಾನದಲ್ಲಿ ಉತ್ತಮ ಲಾಭಗಳಿರುತ್ತೆ. ಮೀನರಾಶಿ ಮೀನ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ನಿಮ್ಮ ಕುಲ ದೇವತೆಗಳ ಅನುಷ್ಠಾನ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.